ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನವೇ ಆಗೋಗಿತ್ತು ಯೂಟ್ಯೂಬಲ್ಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಿ. ಹೀಗೆ ಮನೆ ಕೆಲಸ, ಮಕ್ಕಳು ಎಲ್ಲನೂ ನೋಡಿಕೊಂಡೇ ಸರಿ ಹೋಗಿತ್ತು. ಟೈಮ್ ಅನ್ನೋದೇ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ತುಂಬಾ ಗ್ಯಾಪ್ ಆಗೋಯಿತು ಅಂತ ಇವತ್ತು ನಿಮ್ಮ ಜೊತೆ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ದಿನ ಆಗಿತ್ತು ಈ ವಿಡಿಯೋಸ್ ಎಲ್ಲ ಶೂಟ್ ಮಾಡಿ. ನಮ್ಮ ಚೌಡೇಶ್ವರಿ ದೇವಿಯ ದೇವಸ್ಥಾನದ ಪ್ರತಿಷ್ಠಾಪನೆ ನಡೆಯಿತು ನಮ್ಮೂರಲ್ಲಿ. ಆವಾಗ ತೆಗ್ದಿರೋ ಕ್ಲಿಪ್ಪಿಂಗ್ಸ್ ಇವು. ಹೊಸದಾಗಿ ದೇವಸ್ಥಾನ ಕಟ್ಟಿ ಪ್ರತಿಷ್ಠಾಪನೆ ಎಲ್ಲನೂ ಮಾಡಿದ್ರು. ನೋಡ್ಬೋದು, ಆ ತಾಯಿ ತುಂಬಾ ಚೆನ್ನಾಗಿದ್ಲು. ನೋಡೋಕೆ ಎರಡು ಕಣ್ಣು ಸಾಲೋದೇ ಇಲ್ಲ ಆ ತಾಯಿನ ನೋಡೋದಕ್ಕೆ. ನಮ್ಮ ಕುಲದೇವ್ರು ಆಗಿರೋದ್ರಿಂದ ನಾನು ಕಳಶನ ಎತ್ತಿದ್ದೆ ಅವತ್ತಿನ ದಿನ. 2 ದಿನ ನಡೆಯಿತು ಅವತ್ತು ಫಂಕ್ಷನ್ ಅನ್ನೋದು. 7ನೇ ತಾರೀಕು ಮತ್ತು 8ನೇ ತಾರೀಕು. ಆದರೆ ಇಂದಿನ ದಿನಗಳಲ್ಲಿ ಮದುವೆಗಳು ಬೇರೆ ಇತ್ತು. ಇದೇ ಬ್ಯುಸಿನೇ ಆಗೋಗಿತ್ತು ನಮ್ಮ ಮನೆಯಲ್ಲಿ. ಮತ್ತು ಇದು ಲಾಸ್ಟ್ ಕಾರ್ತಿಕ ಸೋಮವಾರ ದಿನದ ವ್ಲಾಗು. ಅವತ್ತು ನೋಡ್ಬೋದು ಭಾನುವಾರ. ಅದರ ಹಿಂದಿನ ದಿನ ಎಲ್ಲನೂ ಗ್ರಾಸರಿ ಎಲ್ಲ ತಗೊಬಂದಿದ್ದೆ. ಅದನ್ನೆಲ್ಲನೂ ಎತ್ತಿಟ್ಕೊಂಡು ಮತ್ತು ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದೆ. ನೋಡ್ಬೋದು, ತುಂಬಾ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ರು ಅಲ್ಲಿ. ಶಿವನ ದೇವಸ್ಥಾನ ಬೆಳಗ್ಗೆನೇ ಹೋಗಿಬಿಟ್ಟು ಕೂಡ ಬಂದ್ವಿ. ನಾನು, ನಮ್ಮ ಚಿಕ್ಕತ್ತೆ, ನನ್ನ ಮಗ ಹೋಗಿದ್ವಿ. ಮತ್ತು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತು ಮಗುಗೆ ಬೇರೆ ಸರಿ ಇಟ್ಟು ಬೇರೆ ಖಾಲಿ ಆಗ್ತಾ ಬಂದಿತ್ತು. ಅದನ್ನೆಲ್ಲನೂ ರೆಡಿ ಮಾಡಿ ಇಕ್ಕಿದೆ. ನೋಡ್ಬೋದು, ರಾಗಿ ಸರಿ ಮತ್ತು ಅಕ್ಕಿ ಸರಿಗೆ ತುಂಬಾ ಐಟಮ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ರಾಗಿ ಆಗಿರ್ಬೋದು, ಅಕ್ಕಿ, ಆಮೇಲೆ ತೊಗರಿಬೇಳೆ, ಬಾದಾಮಿ, ಗೋಡಂಬಿ, ವಾಲ್ನಟ್ಟು ಮತ್ತು ಜಾಕಾಯಿ, ಹೆಸರು ಕಾಳು, ಕಡಲೆಕಾಳು, ತುಂಬಾ ಐಟಮ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಈ ಸಲ. ಮತ್ತು ಇತ್ತು ಅಕ್ಕಿ ಸರಿಗೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅಕ್ಕಿ ಮತ್ತು ಮಸೂರ್ ದಾಲು, ಹೆಸರು ಬೇಳೆ ಎಲ್ಲನೂ ಅಕ್ಕಿ ಸರಿಗೆ ಹಾಕಿದ್ದೀನಿ. ನಾನು ಯಾವುದೇ ಥರ ವೀಡಿಯೋನು ಶೂಟ್ ಮಾಡ್ಕೊಂಡಿಲ್ಲ. ಎಲ್ಲನೂ ಹುರಿಯೋವಾಗ ನನಗೆ ವಿಡಿಯೋ ಶೂಟ್ ಮಾಡಬೇಕು ಅನ್ನೋದೇ ಮರ್ತೋಗುತ್ತೆ ಮಕ್ಕಳಿರೋದ್ರಿಂದ. ಅದಕ್ಕೋಸ್ಕರ ಇನ್ನೊಂದು ಸಲ ಏನಾದರೂ ಮಾಡಿದಾಗ ಫುಲ್ಲು ಡೀಟೇಲಾಗಿ ಏನೇನೆಲ್ಲ ಹಾಕ್ತೀನಿ ಅನ್ನೋದನ್ನು ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡ್ಬೋದು, ನಮ್ಮದೇ ದೇವಸ್ಥಾನ ಆಗಿರೋದ್ರಿಂದ ಚೌಡೇಶ್ವರಿ ದೇವಸ್ಥಾನ. ನೋಡ್ಬೋದು, ತುಂಬಾ ಅವತ್ತೆಲ್ಲ ಹೋಗಿ ಎಲ್ಲನೂ ದೀಪಗಳೆಲ್ಲ ರೆಡಿ ಮಾಡಿ, ಎಲ್ಲ ಎಣ್ಣೆ ಬತ್ತಿ ಎಲ್ಲ ರೆಡಿ ಮಾಡಿ ಎಲ್ಲನೂ ಹಚ್ಚಿದ್ವಿ. ನಮ್ಮ ಕುಲದೇವ್ರು ಆಗಿರೋದ್ರಿಂದ ಏನೋ ಒಂಥರ ನಮಗೆ ಆ ತಾಯಿ ಮೇಲೆ ಪ್ರೀತಿ ಜಾಸ್ತಿನೇ ಅಂತ ಹೇಳ್ಬೋದು. ನೋಡ್ಬೋದು, ಗರ್ಭಗುಡಿ ಸುತ್ತನೂ ಹಚ್ಚಿದ್ವಿ ನಾವೆಲ್ಲನೂ ಸೇರಿ. ಎಲ್ಲರೂ ಫುಲ್ಲು ಎಲ್ಲ ನಮ್ಮ ಮನೆಗಳವರೇ ಬರ್ತಾರೆ ಅಲ್ಲಿಗೆ, ನಮ್ಮದೇ ದೇವಸ್ಥಾನ ಆಗಿರೋದ್ರಿಂದ. ಆ ತಾಯಿನ ನೋಡೋದಕ್ಕೆ ಏನೋ ಒಂಥರ ಖುಷಿ ಅಂದರೆ ಖುಷಿ. ಎಲ್ಲರಿಗೂ ತುಂಬ ವರ್ಷಗಳ ಕನಸು ಅಂತಲೇ ಹೇಳ್ಬೋದು ಈ ದೇವಸ್ಥಾನ. ನಮ್ಮ ಮನೆಗಳವ್ರಿಗೆ ತುಂಬ ವರ್ಷಗಳಿಂದ ಅಂದ್ಕೊಳ್ತಾನೇ ಇದ್ದರು, ಅದು ಈಡೇರಲೇ ಇಲ್ಲ. ಅದು ಈ ಇಯರು ಫುಲ್ಫಿಲ್ ಆಯಿತು ಅಂತಲೇ ಹೇಳ್ಬೋದು. ಅವತ್ತಿನ ದಿನ ತುಂಬಾ ಖುಷಿಯಾಯಿತು ಎಲ್ಲರೂ ಸೇರಿ ದೀಪಗಳನ್ನು ಹಚ್ಚಿರೋದಕ್ಕೆ. ನೋಡ್ಬೋದು, ಆ ತಾಯಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಅವತ್ತು ಫುಲ್ಲು ಎಲ್ಲ ಟೆಂಪಲ್ ರನ್ ಅಂತಲೇ ಹೇಳ್ಬೋದು ಅವತ್ತಿನ ದಿನ. ಮತ್ತು ನಮ್ಮೂರಲ್ಲಿ ರಾಮ, ಲಕ್ಷ್ಮಣ, ಸೀತೆ ಮತ್ತು ಆಂಜನೇಯ ಮತ್ತು ಕರಗದಮ್ಮ ದೇವರನ್ನ ಕೂಡ ಮೂರ್ತಿಗಳನ್ನ ಮಾಡಿಸಿದ್ರು. ಅದು ಕೂಡ ಇದೇ ಮಂತಲ್ಲಿ ಅನ್ಕೋತೀನಿ ಪ್ರತಿಷ್ಠಾಪನೆ ಕೂಡ ಆಗುತ್ತೆ. ನೋಡ್ಬೋದು,
ನಾವೆಲ್ಲ ಕಳಶಗಳನ್ನ ಕೂಡ ಎತ್ತಿದ್ವಿ. ಆ ವಿಡಿಯೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಇದೇ ಥರ ಬ್ಯುಸಿ ರೂಟೀನ್ ಆಗೋಗಿದೆ. ಮದುವೆಗಳು, ಫಂಕ್ಷನ್ನು ಮತ್ತು ಮಕ್ಕಳು ನೋಡೋದು, ಮನೆ ಕೆಲಸ ಎಲ್ಲನೂ ಇದೇ ಸರಿ ಹೋಗ್ತಾ ಇದೆ. ಅದಕ್ಕೋಸ್ಕರ ಫಸ್ಟು ಮಕ್ಕಳನ್ನ ನೋಡೋಣ, ಆಮೇಲೆ ಬೇರೆ ಕೆಲಸ ಅಂದ್ಕೊಂಡು ಯೂಟ್ಯೂಬ್ನ ಸ್ವಲ್ಪ ದಿನ ಸ್ಟಾಪೇ ಮಾಡಿಬಿಟ್ಟಿದ್ದೆ. ಸುಮಾರು ಈ ದೇವಸ್ಥಾನ ಅನ್ನೋದು 25 ವರ್ಷಗಳ ಕನಸು ಅಂತಲೇ ಹೇಳ್ಬೋದು ನಮ್ಮೂರಲ್ಲಿ. ಫೈನಲಿ ನಮ್ಮೆಲ್ಲರ ಕನಸು ಕೂಡ ನೆರವೇರಿತು, ನನಸಾಯಿತು ಅಂತ ತುಂಬಾ ಖುಷಿ ಆಯಿತು. ಮತ್ತು ಕೋತಿ ಕೂಡ ಬಂದಿತ್ತು, ಒಂದು ಬಾಳೆಹಣ್ಣು ಕೊಟ್ಟು ಸಂಜೆ. ಮತ್ತು ಕಾರ್ತಿಕ ಸೋಮವಾರ ಲಾಸ್ಟ್ ಸೋಮವಾರ ಆಗಿರೋದ್ರಿಂದ ವಾರನೂ ಕೂಡ ಬಾಗಿಲಲ್ಲಿ ದೀಪನ ಹಚ್ಚುತ್ತಾ ಇದ್ದೆ. ಮತ್ತು ಈ ವಾರ ಕೂಡ ಲಾಸ್ಟ್ ವಾರ ಆಗಿರೋದ್ರಿಂದ ಬಾಗಿಲಲ್ಲೆಲ್ಲ ದೀಪ ಹಚ್ಚಿ ಮತ್ತು ತುಳಸಿ ಗಿಡದ ಹತ್ರ ಕೂಡ ದೀಪನ ಹಚ್ಚಿದ್ದೆ. ಮತ್ತು ಪಾಯಸ ಕೂಡ ಮಾಡಿದ್ದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವ್ಲಾಗ್.